ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆಳಗಾವಿಯವರೆಗೂ ಕೂಡ ಹರಡ್ತಾ ದರ್ಶನ್ ಸಿಗರೇಟ್ ಹೊಗೆ ಅನ್ನುವಂತ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಯಾಕೆಂದ್ರೆ ದರ್ಶನ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಟ್ರು ಅನ್ನುವಂತ ಸುದ್ದಿ ಅಥವಾ ದರ್ಶನ್ ಅಲ್ಲಿ ಸಿಗರೇಟ್ ಸೇದಿದ್ರು ಅನ್ನುವಂತ ಆ ಹೊಗೆ ಏನಿದೆ ಬೆಳಗಾವಿಯ ಹಿಂಡಲ್ಗ ಜೈಲಿನವರೆಗೂ ಕೂಡ ಹೋಗ್ಬಿಡ್ತಾ ದರ್ಶನ್ನಿಂದಾಗಿ ಬೇರೆ ಜೈಲಿನ ಕೈದಿಗಳಿಗೂ ಕೂಡ ಈ ಒಂದು ಪರಿಣಾಮ ತಟ್ಟಿದಂತೆ ಕಾಣಿಸ್ತಾ ಇದೆ. ಹಿಂಡಲಗ ಜೈಲಿನಲ್ಲಿ ಬೇಡಿಕೆ ಈಡೇರಿಕೆಗೋಸ್ಕರ ಅಲ್ಲಿರುವಂತ ಕೈದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಯಾಕೆಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದೀರಾ, ನಮಗೂ ಬೀಡಿ ಬೇಕು, ನಮಗೂ ಸಿಗರೇಟ್ ಬೇಕು, ತಂಬಾಕನ್ನ ಕೊಡಿ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರಂತೆ ಕೈದಿಗಳು. ಹಾಗಾದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸೇದಿದಂತ ಆ ಹೊಗೆಯ ಘಾಟು ಈ ಒಂದು ಹಿಂಡಲಗ ಜೈಲಿನವರೆಗೂ ಕೂಡ ಹೋಗ್ಬಿಡ್ತಾ, ಅಲ್ಲಿರುವಂತ ಕೈದಿಗಳಿಗೂ ಕೂಡ ತಟ್ಬಿಡ್ತಾ, ಅವರು ಕೂಡ ಈ ರೀತಿಯಾಗಿ ಬೇಡಿಕೆ ಇಡುವಂತೆ ಮಾಡ್ತಾ ಅಂತ ಸಿಗರೇಟ್ ಬೇಕು, ಬೀಡಿ ಬೇಕು, ತಂಬಾಕು ಬೇಕು, ಕೊಡ್ಲೇಬೇಕು, ಕೊಟ್ಟಿಲ್ಲ ಅಂತ ಅಂದ್ರೆ ಊಟ ಮಾಡೋದಿಲ್ಲ, ತಿಂಡಿ ಮಾಡೋದಿಲ್ಲ ಅಂತ ಪ್ರತಿಭಟನೆಗೆ ಕೂತ್ಬಿಟ್ಟಿದ್ದಾರಂತೆ. ಈ ಬೀಡಿ ಸಿಗರೇಟ್ನ ನೀವು ಕೊಡ್ಲಿಲ್ಲ ಅಂತ ಅಂದ್ರೆ ನೀವು ಕೊಡೋ ಊಟ ತಿಂಡಿಯನ್ನು ಕೂಡ ನಾವು ಸ್ವೀಕರಿಸೋದಿಲ್ಲ ಅಂತ ಜೈಲಾಧಿಕಾರಿಗಳಿಗೆ ಈಗ ಈ ಕೈದಿಗಳು ಕೇಳ್ತಾ ಇರುವಂತಹ ಬೇಡಿಕೆಗಳೇನಿದ್ದಾವೆ ಅವೆಲ್ಲ ಕೂಡ ತಲೆನೋವಾಗಿ ಪರಿಣಮಿಸ್ತಾ ಇದ್ದಾವೆ. ಯಾಕಂತಂದ್ರೆ ಅನೇಕರಿಗೂ ಕೂಡ ಗೊತ್ತಿರಲಿಲ್ಲ ಅನ್ಸುತ್ತೆ ಈ ರೀತಿಯಾಗಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತ. ಆದ್ರೀಗ ಸಿಗ್ತಾ ಇದ್ದಂತೆ ಅಥವಾ ದರ್ಶನ್ ಅವ್ರಿಗೆ ರಾಜಾತಿಥ್ಯ ಕೊಟ್ರು ಅನ್ನುವಂತ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅವ್ರಿಗೆ ಹೇಗೆ ನೀವು ಸಿಗರೇಟ್ ಕೊಟ್ರಿ, ಅವ್ರಿಗೆ ಹೇಗೆ ನೀವು ರಾಜಾತಿಥ್ಯ ಕೊಟ್ರಿ, ನಮಗೂ ಕೂಡ ಅದೇ ರೀತಿಯಾಗಿ ರಾಜಾತಿಥ್ಯ ಕೊಡಿ, ಅಟ್ಲೀಸ್ಟ್ ನಮ್ಗೆ ಬೇಕಾಗಿರುವಂತ ಬೀಡಿ ಕೊಡಿ, ಸಿಗರೇಟ್ ಕೊಡಿ, ನಾವು ತಂಬಾಕು ಹಾಕ್ತೀವಿ, ತಂಬಾಕು ಕೊಡಿ ನಮಗೆ, ಹೀಗೆ ತಮ್ಮ ಬೇಡಿಕೆಗಳನ್ನ ಕೇಳ್ತಾ ಇದ್ದಾರಂತೆ. ಅಂದ್ರೆ ಜೈಲು ಅಂತ ಬಂದಾಗ, ಪರಪ್ಪನ ಅಗ್ರಹಾರ ಅಂತ ಬಂದಾಗ ಎಲೆ ಅಡಿಕೆ ನಿಷಿದ್ಧ, ಅಲ್ಲಿ ಬೆಂಕಿ ಪೊಟ್ಟಣಗಳನ್ನ ಯೂಸ್ ಮಾಡುವಂತಿಲ್ಲ, ಬೆಂಕಿಗೆ ಸಂಬಂಧಪಟ್ಟಂತೆ ಯಾವ ವಸ್ತುಗಳನ್ನು ಕೂಡ ಒಳಗೆ ತರುವಂತಿಲ್ಲ, ಸಿಗರೇಟ್ ಯೂಸ್ ಮಾಡಬಾರ್ದು, ಜೊತೆಗೆ ಮದ್ಯಪಾನ ಮಾಡಬಾರ್ದು, ಹೀಗೆ ಸಾಕಷ್ಟು ರೂಲ್ಸ್ಗಳಿರ್ತವೆ. 20 ವಸ್ತುಗಳು ಅಂದ್ರೆ ಕೈದಿಗೆ ಸಂಬಂಧಪಟ್ಟಂತೆ ಕೇವಲ 20 ವಸ್ತುಗಳು ಮಾತ್ರ ಅಲ್ಲಿ ಎಂಟ್ರಿ ಇರುತ್ತೆ. ಅವು ಬಹಳ ಅವಶ್ಯಕ ಇರುವಂತ ವಸ್ತುಗಳಿಗೆ ಮಾತ್ರ ಪರ್ಮಿಷನ್ ಇರುತ್ತೆ. ಆದ್ರೆ ಇಲ್ಲಿ ಹಿಂಡಲಗ ಜೈಲಿನಲ್ಲಿ ಕೈದಿಗಳು ತಮ್ಗೆ ಬೇಕಾದಂತ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರಂತೆ. ಅವನ್ನ ಈಡೇರಿಸಿಲ್ಲ ಅಂತಂದ್ರೆ ನಾವು ಊಟ ಮಾಡಲ್ಲ, ಸ್ವೀಕರಿಸಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್, ನಿಜಕ್ಕೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಈಗ ಶ್ರೀಧರ್ ಕೋಟಾರಗಸ್ತಿ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ರು ಅನ್ನುವಂತ ಕಾರಣಕ್ಕೆ ಅವ್ರನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡ್ಲಾಯ್ತು. ಆದ್ರೀಗ ಅದೇ ವಿಚಾರವನ್ನ ಇಟ್ಕೊಂಡು ಬೆಳಗಾವಿಯಲ್ಲಿ ಹಿಂಡಲ್ಗ ಜೈಲಿನಲ್ಲಿ ಇರುವಂತಹ ಕೈದಿಗಳು ನಮಗೂ ಸಿಗರೇಟ್ ಬೇಕು, ಬೀಡಿ ಬೇಕು ಅಂತ ಬೇಡಿಕೆಯನ್ನ ಇಡ್ತಿದ್ದಾರಂತೆ. ಎಷ್ಟರ ಮಟ್ಟಿಗೆ ಈ ಬೇಡಿಕೆ ಸರಿ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಯಾವ ರೀತಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ? ಖಂಡಿತವಾಗಿಯೂ ಏನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಏನು ನಟ ದರ್ಶನ್ ಅಂದರೆ ಕೊಲೆ ಆರೋಪಿ ನಟ ದರ್ಶನ್ಗೆ ಏನು ರಾಜಾತಿಥ್ಯ ಸಿಕ್ಕಿತ್ತು, ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಒಂದು ಡಿ ಗ್ಯಾಂಗನ್ನೇ ಇಡೀ ರಾಜ್ಯದ ಬೇರೆ ಬೇರೆ ಒಂದು ಜೈಲಿಗೆ ಅವ್ರನ್ನ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು. ಇದಾದ ಬಳಿಕ ಯಾಕಂದರೆ ಜೈಲಿನಲ್ಲಿದ್ದಂಥ ಕೈದಿಗಳಿಗೆ ಹೊರಗಡೆ ಆದಂಥ ಎಲ್ಲ ವಿಚಾರ ಕೂಡ ಗೊತ್ತಾಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಇವೆಲ್ಲ ಕೈದಿಗಳು ಬೇರೆ ಬೇರೆ ರಾಜ್ಯದಾಗ ಏನು ಸೆಲ್ಲಿಗೆ ಹೋದ ಬಳಿಕ ಅಲ್ಲಿ ಯಾಕೆ ಬಂದರು ಅನ್ನೋಂಥ ಒಂದು ಪ್ರಶ್ನೆಯಲ್ಲಿ ಕೈದಿಗಳಿಗೆ ಕೇಳಿದಾಗ ಏನು ಬಂದಂಥ ಕೈದಿಗಳಿಂದ ಅಂದರೆ ಬೆಳಗಾವಿ ಹಿಂಡಲ ಜೈಲಿನಲ್ಲಿ ಇರ್ತಕ್ಕಂಥ ಪ್ರದೂಷ್ ಏನಿದ್ದಾನೆ ಇದು ಕೂಡ ಇಲ್ಲ ತನ್ನ ಸಹಪಾಠಿ ಕೈದಿಗಳು ಅಂದರೆ ಅವ್ರು ಅಲ್ಲಿದ್ದಂಥ ಕೈದಿಗಳಾಗಿರ್ಬೋದು, ಅಲ್ಲಿ ಸಿಬ್ಬಂದಿಗಳಾಗಿರ್ಬೋದು, ಅವ್ರಿಗೊಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಏನಂದರೆ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ರಾಜಾತಿಥ್ಯ ಪ್ರಕರಣ ವಿಚಾರ ಈಗ ನಮಗೆ ಈ ರೀತಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋಂಥ ಒಂದು ವಿಚಾರನ ಈಗ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಒಬ್ಬ ಕೊಲೆ ಆರೋಪಿ ಪ್ರಕರಣದಲ್ಲಿರ್ತಕ್ಕಂಥ ದರ್ಶನ್ಗೆ ಈ ರೀತಿ ಒಂದು ರಾಜಾತಿಥ್ಯ ಕೊಡ್ತಾರೆ ಅಂದರೆ ನಮಗೂ ಕೂಡ ಅದೇ ರೀತಿಯ ಒಂದು ಸೌಲಭ್ಯ ಕಲ್ಪಿಸ್ಕೊಡಿ, ನಮಗೂ ಕೂಡ ಬೀಡಿ, ಸಿಗರೇಟು, ತಂಬಾಕು ಒದಗಿಸಿ ಅಂತೇಳಿ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಅಂದರೆ ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಮತ್ತು ಶಿಕ್ಷೆಗೆ ಒಳಗಾದಂಥ ಕೈದಿಗಳಾಗಿರ್ಬೋದು. ಯಾಕಂದ್ರೆ ಪ್ರತ್ಯೇಕ ಸೆಲ್ಗಳಿರುತ್ತೆ, ಆ ಒಂದು ಸೆಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಕೈದಿಗಳಿದ್ದಾರೆ. ಈಗ ಆ ಒಂದು ಬೇಡಿಕೆಯನ್ನು ಬೆಳಗಾವಿ ಹಿಂಡಲ್ಗ ಜೈಲಿನ ಅಧಿಕಾರಿಗಳು ಇಟ್ಟಿರ್ತಕ್ಕಂಥದ್ದು. ಬೆಳಗಿನ ಉಪಹಾರವನ್ನು ಕೂಡ ಈ ಒಂದು ಜೈಲಧಿಕಾರಿಗಳು ಏನು ಪ್ರಮುಖವಾಗಿ ಒಂದು ಕೈದಿಗಳು ಸೇವಿಸಿಲ್ಲ ಅನ್ನೋಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅದ್ರ ಜೊತೆಗೆ ಮಧ್ಯಾಹ್ನದ ಊಟ ಕೂಡ ಮಾಡೋದಿಲ್ಲ ಅನ್ನೋಂಥ ಒಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಜೈಲಿನಲ್ಲಿರ್ತಕ್ಕಂಥ ಜೈಲು ಅಧಿಕಾರಿಗಳು ಈಗ ಏನು
ಕೈದಿಗಳ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೈಲಿನ ನಿಯಮಗಳೇನಿದಾವೆ ನಿಯಮಗಳೆಲ್ಲರೂ ಕೂಡ ಒಂದೇ, ಅವೆಲ್ಲವೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ಶಿಕ್ಷೆಗೆ ಗುರಿಯಾದಂಥ ಕೈದಿಗಳಿಗೆ ಜೈಲಿನಲ್ಲಿ ಏನೋ ಜೈಲು ಬಟ್ಟೆ ಆಗಿರ್ಬೋದು, ಜೈಲದೇ ಆದಂಥ ತಟ್ಟೆ ಲೋಟ ಏನು ಕೊಡ್ತಾರೆ ಅದನ್ನು ಬಳಕೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಇನ್ನು ವಿಚಾರದಿನ ಕೈದಿಗಳು ಇರ್ತಾರೆ, ಅವರಿಗೆ ಕೂಡ ಹೊರಗಡೆಯಿಂದ ಕೆಲವೊಂದಿಷ್ಟು ಮೆಡಿಸಿನ್ ಸೇರಿದಂತೆ ಬೆಡ್ಶೀಟು ಈ ರೀತಿ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕೆಲವೊಮ್ಮೆ ಏನು ಹೈ ಪ್ರೊಫೈಲ್ ಪ್ರಕರಣದಲ್ಲಿದ್ದಂಥ ಆರೋಪಿಗಳಿಗೆ ಕಟ್ಟುನಿಟ್ಟಾಗಿ ಮತ್ತು ಏನು ಜೈಲ್ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಈಗ ಏನಂದರೆ ದರ್ಶನ್ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಪರಪ್ಪ ಅಗ್ರಹಾರದಲ್ಲಿ ಏನು ಒಂದು ಅಗ್ರಹಾರದ ಜೈಲಿನಲ್ಲಿ ಆದಂಥ ಎಡವಟ್ಟಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಏನು ಜೈಲುಗಳಿದ್ದಾವೆ ಎಲ್ಲ ಜೈಲುಗಳ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಒಳಗಡೆ ಕೈದಿಗೆ ಯಾವುದೇ ರೀತಿಯ ಮೊಬೈಲ್ ಸೇರಿದಂತೆ ಯಾವುದೇ ರೀತಿಯ ಐಷಾರಾಮಿ ಸೇವೆ ಸಿಕ್ಕರೆ ಆಗ ಅವ್ರ ತಲೆದಂಡ ಆಗುತ್ತೆ. ಅದು ಜೈಲಿನಲ್ಲಿರ್ತಕ್ಕಂಥ ಏನು ವಾರ್ಡನ್ನಿಂದ ಹಿಡಿದು ಏನು ಪ್ರಮುಖವಾಗಿ ಜೈಲಿನ ಮುಖ್ಯ ಅಧೀಕ್ಷರವರೆಗೂ ಕೂಡ ಅದು ಅವರ ಒಂದು ಜಾಬ್ಗೆ ಒಂದು ಕುತ್ತು ಬರುತ್ತೆ ಅನ್ನೋಂಥ ಈಗ ಆತಂಕ ಇರ್ತಕ್ಕಂಥ ಹಿನ್ನೆಲೆ ಹೀಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರ ಒಂದು ಏನು ದರ್ಶನ ಪ್ರಕರಣದಿಂದ ಏನಾಗಿದೆ, ಈಗ ಬೆಳಗಾವಿ ಇಂಡಲ್ಗ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳು ಸಹ ತಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಹೊಸ ಬೇಡಿಕೆಯನ್ನು ಮುಂದಿಟ್ಟು ಈಗ ಏನು ಜೈಲು ಅಧಿಕಾರಿಗಳಿಗೆ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಇದು ಜೈಲು ಅಧಿಕಾರಿಗಳ ತಲೆನೋವು ಕೂಡ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.